ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಈಗ ಸೆಪ್ಟೆಂಬರ್ 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಕಾಲಾವಕಾಶವನ್ನು ಮಾಡಿಕೊಡ್ತೀವಿ ಅಂತ ಸರ್ಕಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ BPL ಕಾರ್ಡ್ ಮತ್ತು APL ಕಾರ್ಡ್ ಮಾಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗ ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅವರ ಒಂದು ಪಡಿತರ ಚೀಟಿಯನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ ಸೆಪ್ಟೆಂಬರ್ ಮೊದಲನೇ ವಾರದಿಂದನ. ಹಾಗೆ ಸೇರ್ಪಡೆ ಆಗಿರ್ಬೋದು, ಹಾಗೆ ತೆಗೆದು ಹಾಕಿರ್ಬೋದಾಗಿರ್ಬೋದು, ಈ ರೀತಿಯಾಗಿ ಏನೆಲ್ಲ ಅಪ್ಡೇಟ್ ಇತ್ತು ಅದೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ. KYC ಮಾಡಿಸೋದಾಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು, ಫೋನ್ ನಂಬರ್ ಅಪ್ಡೇಟ್ ಮಾಡಿಸೋದು ಅಥವಾ ಚೇಂಜ್ ಮಾಡಿಸೋದು, ಈ ರೀತಿಯಾಗಿ ಯಾರೆಲ್ಲ ಅರ್ಜಿ ಹಾಕಿದ್ರಿ ಅವ್ರಿಗೀಗ ಸೆಪ್ಟೆಂಬರ್ 1ನೇ ತಾರೀಕಿಂದನ ಅಪ್ರೂವಲ್ ಕೊಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಈಗ ಸೆಪ್ಟೆಂಬರ್ 15ನೇ ತಾರೀಕಿಂದನ ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ಅರ್ಜಿಯನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಹೊಸದಾಗಿ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವರು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ವಾಸಸ್ಥಳ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್ಗೆ ಯಾವುದು ಸೀಡಿಂಗ್ ಆಗಿರುತ್ತೋ ಆ ಒಂದು ಬ್ಯಾಂಕ್ನ ಪಾಸ್ ಪುಸ್ತಕ ಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟನ್ನು ನೀವು ತೆಗೆದುಕೊಂಡು ಸೇವಾ ಸಿಂಧು ಅಥವಾ ಗ್ರಾಮ 1 ಅಥವಾ ಬ್ಯಾಂಗ್ಳೂರ್ 1ಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.